ಇನ್ಫ್ಯಾಕ್ಟ್ ವಿಜೇಂದ್ರ ಮಾತಾಡ್ತಿರೋ ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ. ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ನಾವು ಭಾರತೀಯ ಜನತಾ ಪಾರ್ಟಿ ಉತ್ತಮವಾಗಿ ಪ್ರದರ್ಶನವನ್ನು ಮಾಡ್ತಾ ಇದೆ. ಕಾಂಗ್ರೆಸ್ ಮತ್ತು ಅವರ ಇತರ ಪಕ್ಷಗಳು ಸ್ವಲ್ಪ ಮುಂದೆ ಒಪ್ಕೊಳ್ತೇನೆ, ಇನ್ನೂ ಸ್ವಲ್ಪ ಹೊತ್ತು ಕಾಯೋಣ, ಏನು ಅಂತಿಮವಾಗಿ ಏನು ಫಲಿತಾಂಶ ಹೊರ ಬರ್ತದೆ ಅಂತೇಳಿ. ಎಸ್ ಸರ್, ಹೇಳೋಣ ಬೇರೆ. ಜಮ್ಮು ಕಾಶ್ಮೀರದಲ್ಲಿ ಒಂದಷ್ಟು ಬದಲಾವಣೆ, ಯಾಕಂದರೆ ಬಿಜೆಪಿ ಬರದೇ ಹೋದ್ರು ಕೂಡ ಅಲ್ಲಿ ಸಾಧನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಸೀಟ್ಗಳನ್ನು ನೋಡಿ, ಅಲ್ಲಿ ಜನ ಏನು ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಯಾವ ಜಮ್ಮು ಕಾಶ್ಮೀರದಲ್ಲಿ ಅಭಿವೃದ್ಧಿ ಅಂತ ಹೇಳಿದ್ರೆ ಏನು ಅಂತಲೂ ಕೂಡ ಗೊತ್ತಿರಲಿಲ್ಲ ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷಗಳಲ್ಲಿ. ಆದರೆ ಮೋದಿಜಿಯವರ ಒಂದು ಸಂಕಲ್ಪ ಜಮ್ಮು ಕಾಶ್ಮೀರದಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳು ಯಾವ ವೇಗದಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಭಾಳ ಪ್ರಮುಖವಾಗಿ ಕಾನೂನು ಸುವ್ಯವಸ್ಥೆ, ಅಲ್ಲಿರ್ತಕ್ಕಂಥ ದಲಿತರಿಗೂ ಕೂಡ ಆರಕ್ಷತೆಯನ್ನು ಕೊಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಅನೇಕ ಹೊಸ ಹೊಸ ವಿಚಾರಗಳ ಮಧ್ಯೆ ಭಾರತೀಯ ಜನತಾ ಪಾರ್ಟಿ ಕಡೆ ಒಲವನ್ನಂತೂ ನಿಶ್ಚಿತವಾಗಿ ತೋರಿಸಿದ್ದಾರೆ. ಅಲ್ಲಿ ಹತ್ತತ್ರ 30 ಸ್ಥಾನಗಳು ಹತ್ತತ್ರಗಾಗಲೇ ಭಾರತೀಯ ಜನತಾ ಪಾರ್ಟಿ ನಿಮಿಷಣ ತಗೊಳ್ತಾ ಇರ್ತಕ್ಕಂಥದ್ದು ಕೂಡ ಉತ್ತಮ ಬೆಳವಣಿಗೆ. ಗೌರವಾನ್ವಿತ ಈಶ್ವರಪ್ಪನವರು ಹಿರಿಯರಿದ್ದಾರೆ. ನಿನ್ನೆ ದಿನ ಅವರ ಪತ್ರಿಕಾ ಹೇಳಿಕೆಯನ್ನು ಕೂಡ ನಾನು ಗಮನಿಸ್ತಾ ಇದ್ದೆ. ಸತ್ಸಂಪ್ರದಾಯ ಸಂಸ್ಕೃತಿನ ಬೆಳೆಸ